ಸಂವಿಧಾನ ವಿರೋಧಿಗಳ ವಿರುದ್ಧ ಪ್ರತಿಸಮರ ಅಗತ್ಯ. ಶಿವಸುಂದರ್. ಮುಸ್ಲಿಂ ಸಂಘಟನೆಗಳು ಹಮ್ಮಿಕೊಂಡಿರುವ ರಾಜ್ಯ ಸಮಾವೇಶ ಸರ್ಕಾರದ ಉತ್ತರದಾಯಿತ್ವವನ್ನು ಕೇಳುವ ಅತ್ಯಂತ ಪ್ರಜಾತಾಂತ್ರಿಕ ಸಮಾವೇಶವಾಗಿದೆ. ಇದು ಕೇವಲ ಮುಸ್ಲಿಮರ ಸಮಾವೇಶವಲ್ಲ. ಇದು ಕೇವಲ ಮುಸ್ಲಿಮರು ತಮಗಾಗಿರುವ ಅನ್ಯಾಯಗಳನ್ನು ಪ್ರತಿಭಟಿಸಿ ಮಾಡುತ್ತಿರುವ ಸಮಾವೇಶವೂ ಅಲ್ಲ. ಒಬ್ಬರಿಗೆ ಮಾಡುವ ಅನ್ಯಾಯ ಒಂದು ನಿರ್ದಿಷ್ಟ ರಾಜಕೀಯ ನೀತಿಯ ಭಾಗವಾಗಿ ಆಗುತ್ತಿದೆ ಎಂದರೆ ಅದು ಒಂದು ಸಮುದಾಯಕ್ಕೆ ಸೀಮಿತವಲ್ಲ. ಅದು ಇಡೀ ದೇಶಕ್ಕೆ ಮಾಡುತ್ತಿರುವ ಅನ್ಯಾಯ. ಆದುದರಿಂದ ಪ್ರಜಾತಂತ್ರದಲ್ಲಿ ನಂಬಿಕೆ ಇರುವ ಎಲ್ಲರೂ ಈ ಸಮಾವೇಶದಲ್ಲಿ ಕೈ ಜೋಡಿಸುವುದು ಅತ್ಯಗತ್ಯ ಎಂದು ಸಾಮಾಜಿಕ ಹೋರಾಟಗಾರ ಶಿವಸುಂದರ್ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ನಗರದ ಟೌನ್ ಹಾಲ್ನಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಆಯೋಜಿಸಿದ್ದ ಕರ್ನಾಟಕ ಮುಸ್ಲಿಂ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ದೇಶದ ಸಂವಿಧಾನವನ್ನು ಸರ್ವನಾಶ ಮಾಡುವ ಯೋಜಿತ ಪ್ರಯತ್ನ ಮಾಡಲಾಗುತ್ತಿದೆ. ಇರಾನ್ ಮೇಲೆ ಅಮೆರಿಕ ಮಾಡುತ್ತಿರುವ ಯುದ್ಧಕ್ಕಾದರೂ ಕದನ ವಿರಾಮವಿದೆ. ಆದರೆ ಕಳೆದ 11 ವರ್ಷಗಳಿಂದ ಈ ದೇಶದ ಜನತೆಯ ಮೇಲೆ ಕೇಂದ್ರ ಸರ್ಕಾರ ನಿರಂತರ ಮಾಡುತ್ತಿರುವ ದಾಳಿಗೆ ಕದನ ವಿರಾಮವೇ ಇಲ್ಲ. ಈ ದೇಶದ ಅಲ್ಪಸಂಖ್ಯಾತ ದಲಿತರ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿವೆ. ಕಳೆದ 30 ವರ್ಷಗಳಿಂದ ಇಂಚಿಂಚಾಗಿ ಸಂವಿಧಾನವನ್ನು ಕೊಲ್ಲಲಾಗುತ್ತಿದೆ. ಇದರ ವಿರುದ್ಧ ಹೋರಾಡಬೇಕಾದರೆ ನೈತಿಕತೆ ಇರುವ ರಾಜಕಾರಣ ಇಂದಿನ ಅಗತ್ಯ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಬಂಧುತ್ವ ಈ ಮೂರರ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ. ಸಹಬಾಳ್ವೆ ಮತ್ತು ಬಂಧುತ್ವ ಇವೆರಡೂ ಇಲ್ಲ ಎಂದರೆ ಈ ದೇಶಕ್ಕೆ ಉಳಿವಿಲ್ಲ. ಸಂವಿಧಾನ ವಿರೋಧಿಗಳ ವಿರುದ್ಧ ಪ್ರತಿಸಮರ ಸಾರಬೇಕಾಗಿದೆ. ಅವರು ಜಾರಿಗೆ ತರುತ್ತಿರುವ ನೀತಿಗಳಲ್ಲಿರುವ ಅನ್ಯಾಯವನ್ನು ಗ್ರಹಿಸಿ ಅದರ ವಿರುದ್ಧ ಹೋರಾಟ ಮಾಡಬೇಕು. ಈ ಸಮಾವೇಶ ಅದಕ್ಕೆ ನೆರವಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದಿರುವ ಬಗ್ಗೆ ಹಲವು ಸಮಿತಿಗಳು ವರದಿ ನೀಡಿವೆ. ಮುಸ್ಲಿಂ ಸಾಮಾಜಿಕ, ಶೈಕ್ಷಣಿಕ ಮೀಸಲಾತಿಗೆ ಎಲ್ಲ ರೀತಿಯಲ್ಲಿ ಅರ್ಹರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿವೆ. ಹಿಂದಿನ ಬಿಜೆಪಿ ಸರ್ಕಾರ ಧರ್ಮಾಧಾರಿತ ವಿಭಜನೆ ಮಾಡಿ ಈ ಮೀಸಲಾತಿಯ ವಿರುದ್ಧ ಸಂಚು ಮಾಡಿತು. ಆದರೆ ಬಿಜೆಪಿ ಹೋಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಲ್ಲ. ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಬಿಜೆಪಿ ಸರ್ಕಾರ ತೆಗೆದುಕೊಂಡ ಕ್ರಮವನ್ನು ಪ್ರಶ್ನಿಸುವ ಧೈರ್ಯವನ್ನು ಕಾಂಗ್ರೆಸ್ ಸರ್ಕಾರ ತೋರಿಸುತ್ತಿಲ್ಲ ಎಂದು ಅವರು ಕಿಡಿಕಾರಿದರು. ಆದರೆ ಕಳೆದ 11 ವರ್ಷದಲ್ಲಿ ಏನು ಪರಿಸ್ಥಿತಿ ಬಂದಿದೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ಟರ್ ಸ್ಪೀಚ್ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಉಮರ್ ಖಲೀದ್ ಅವರು ಇನ್ನು 6 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಕರೆದದ್ದಕ್ಕೆ ಗೋಲಿ ಮಾರೋ ಸಾಲಂಕೋ ಅನ್ನೋರು ಅವ್ರಂಗೆ ಹೇಳಲೇ ಇಲ್ಲ, ಅದೊಂದು ಅಪರಾಧವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡುತ್ತೆ. ಕೇವಲ ಮುಸ್ಲಿಮರ ಸಮಾವೇಶ ಅಲ್ಲ, ಇದು ಕೇವಲ ಮುಸ್ಲಿಮರು ತಮಗಾದಂತ ಅನ್ಯಾಯಗಳ ವಿರುದ್ಧ ಮಾಡ್ತಿರುವ ಸಮಾವೇಶವಲ್ಲ. ಒಬ್ಬರಿಗೆ ಮಾಡುವ ಅನ್ಯಾಯ ಒಂದು ನಿರ್ದಿಷ್ಟ ರಾಜಕೀಯ ನೀತಿಯ ಭಾಗವಾಗಿ ಆಗ್ತಿದೆ ಅಂತಂದ್ರೆ ಅದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ದೇಶಕ್ಕೆ ಮಾಡ್ತಿರುವ ಅನ್ಯಾಯ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಮಾಡ್ತಿರೋ ಯುದ್ಧಕ್ಕಾದರೂ ಕದನ ವಿರಾಮ ಇದೆ. ಆದರೆ ಕಳೆದ 11 ವರ್ಷದಿಂದ ಈ ದೇಶದ ಜನತೆಯ ಮೇಲೆ ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಿರುವಂತ ದಾಳಿಗೆ ಕದನ ವಿರಾಮವೇ ಇಲ್ಲ. ಅಂಬೇಡ್ಕರ್ ಮತ್ತು ಸಾವರ್ಕರ್ ಇವೆರಡು ಕಲ್ಪನೆಯ ಭಾರತಕ್ಕೆ ನಿರಂತರವಾಗಿ ನಡೆದ ಸಮರದಲ್ಲಿ ಅಂಬೇಡ್ಕರ್ ಗೆದ್ದು ಸಾವರ್ಕರ್ ಸೋತು. ಆದರೆ ಕಳೆದ 30 ವರ್ಷದಿಂದ ಅಣುವಾಗಿ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು, ಇಂಚಿಂಚಾಗಿ ಕೊಲ್ತಾ ಇದ್ದಾರೆ ಸಂವಿಧಾನವನ್ನ. ಹಿಜಾಬ್ ಇರಲಿಲ್ಲ ಅಂತಂದ್ರೆ ಹರ್ಕಲ್ ಬಟ್ಟೆ ಹಾಕೊಂಡು ಬರುವಂತ ಒಬ್ಬ ಬಡ ಹಿಂದೂ ಹಾಗೂ ರೇಷ್ಮೆ ಬಟ್ಟೆ ಹಾಕೊಂಡು ಬರುವಂತ ಶ್ರೀಮಂತ ಹಿಂದೂ, ಇವರಿಬ್ಬರ ಇರುವ ಅಸಮಾನತೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದುಂಟ? ಇವರ ಉದ್ದೇಶವೇ ಸಮವಸ್ತ್ರದ ಹೆಸರಿನಲ್ಲಿ ಮುಸ್ಲಿಂ ಅಸ್ಮಿತೆ ಮತ್ತು ಇಸ್ಲಾಂ ಸಂಸ್ಕೃತಿಯನ್ನ ಹೀನಾಯಗೊಳಿಸುವುದು ಹಾಗೂ ಒಂದು ನಿರ್ದಿಷ್ಟ ಸಂಸ್ಕೃತಿಯನ್ನ ಒಂದು ಧರ್ಮದ ಸಂಸ್ಕೃತಿಯಲ್ಲ, ಅದು ರಾಷ್ಟ್ರೀಯ ಸಂಸ್ಕೃತಿ ಅಂತ ಹೇಳುವಂಥದ್ದು. ಇದನ್ನ ಕಾಂಗ್ರೆಸ್ ಸರ್ಕಾರ ಹೇಳಬೇಕಾಗಿತ್ತು. ರೈತರು ನಿಮ್ಗೆ ಓಟ್ ಹಾಕಿದ್ದು, ರೈತರ ಪ್ರಶ್ನೆ ಇದು ಗೋಹತ್ಯೆ ನಿಷೇಧ ಕಾಯ್ದೆ. ಅದನ್ನ ಸಂಸ್ಕೃತಿಯ ಪ್ರಶ್ನೆ ಮಾಡಿದ್ರು. ಗೋವನ್ನ ಪೂಜಿಸ್ತೀವಿ, ಇವರು ಗೋವನ್ನ ಕೊಲ್ತಾರೆ, ಅದನ್ನ ಕೋಮವಾದೀಕರಿಸಿದ್ರು. ಇದುವರೆಗೂ ಹಾಗಾದ್ರೆ ಯಾಕೆ ವಾಪಸ್ ತಗೊಂಡಿಲ್ಲ? ನಿಮಗೂ ನಿಮ್ಮ ಅಮ್ಮಂಗೂ 15 ವಯಸ್ಸಿಗಿಂತ ಅಂತರ ಕಡಿಮೆ ಇದ್ರೆ ಅನುಮಾನಾಸ್ಪದ. ಇದನ್ನ ನೋಟಿಸ್ ಯಾರು ಕೊಟ್ಟಿದ್ದಾರೆ? ಅಮರ್ತ್ಯ ಸೇನ್ ಅಂತ 90 ವರ್ಷದ ಈ ದೇಶಕ್ಕೆ ನೊಬೆಲ್ ಪ್ರೈಸ್ ತಂದು ಕೊಟ್ಟಂತ ವ್ಯಕ್ತಿ ಕೊಟ್ಟಿದ್ದಾರೆ. ಜನರು ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ, ಅದು ಬೇಕಾಗಿಲ್ಲ ಈ ಅಪ್ರಜಾತಂತ್ರವಾದಿಗಳಿಗೆ. ಸರ್ಕಾರವೇ ಪ್ರಜೆಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಹಿಟ್ಲರ್ ಮಾಡಿದ್ದದು. ನಮ್ಮಲ್ಲಿರುವ ರಾಜಕಾರಣಿಗಳು ಅಥವಾ ನಮ್ಮಲ್ಲಿ ರಾಜಕಾರಣಿಗಳಾಗಲು ಆಗ್ರಹಿಸುವವರು ನಮ್ಮನ್ನು ಪ್ರಶ್ನಿಸ್ತಾರೆ, ಈ ಕಾರ್ಯಕ್ರಮ ಬೇಕಿತ್ತಾ, ಈ ಕಾರ್ಯಕ್ರಮದಿಂದ ಏನು ಸಾಧಿಸ್ತೀರಿ ಅಂತೇಳಿ.
ಸಾಧನೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಏನಿದ್ರೂ ಒಳ್ಳೆಯದೇ ಆಗುತ್ತೆ. ಅಂದರೆ ನಾಳೆವರೆಗೆ ನಾವು ಇರ್ತೀವಿ ಎಂಬುದೇ ಗ್ಯಾರಂಟಿ ಇಲ್ಲದ ಹಾಗೆ ನಾಳೆ ಏನಾಗುತ್ತೆ ಎಂಬ ನಾವು ಉತ್ತರಿಸುವ ಅಗತ್ಯ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವಿಲ್ಲಿ ನೆರವೇರಿಸ್ತಾ ಇದ್ದೀವಿ. ನೀವು ಒಂದಾಗಿ ಒಂದು ವೇದಿಕೆಯಲ್ಲಿ ಬರದೇ ಇದ್ದರೆ, ನೀವು ಮ್ಯಾನಿಫೆಸ್ಟೋ ಅನುಷ್ಠಾನ ಮಾಡಲು ಒಂದಾಗಿ ಹೋಗಿ ನಿಮ್ಮ ನಾಯಕರಲ್ಲಿ ಬೇಡದೇ ಇದ್ದರೆ, ಈ ಸಮಾಜ ನಿಮ್ಮ ಬದಲಿಗೆ ಬೇರೆಯವರನ್ನು ಕೂಡ ತರ್ಬೋದು. ನಾವು ಯಾರ ಗುಲಾಮರಲ್ಲ, ನಾವು ಕೇವಲ ಸೃಷ್ಟಿಕರ್ತನ ಗುಲಾಮರು. ನಾವು ಈ ದೇಶದಲ್ಲಿದ್ದೀವಿ, ಸಂವಿಧಾನಬದ್ಧವಾಗಿರ್ತೀವಿ, ಸಾಯುವವರೆಗೂ ಕೂಡ ಅದೇ ರೀತಿ ನಾವು ಇರ್ತೀವಿ. ಸಂವಿಧಾನವನ್ನು ಇಟ್ಟುಕೊಂಡೇ ಕೇಳ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿ. ನಮಗೆ ದಾವಣಗೆರೆ ಚಿಂತೆ ಇಲ್ಲ, ನಮಗೆ ಚಿಂತೆ ಇರೋದು 224 ಸ್ಥಾನಗಳಲ್ಲಿ 111ಕ್ಕಿಂತ ಜಾಸ್ತಿ ಸಿಗಬೇಕಿದ್ರೆ ನಮ್ಮ ಸಹಾಯ ಬೇಕು, ನಮ್ಮ ಓಟ್ ಬೇಕು. ನಾವೇನು ವಿಶೇಷ ದಾನ ಮಾಡೋದಲ್ಲ. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತಕ್ಕೂ ಬೆಲೆ ಇದೆ. ಆದರೆ ರಾಜಕೀಯವಾಗಿ ಈ ಗುಣಗಳನ್ನು 70 ವರ್ಷಗಳಲ್ಲಿ ನಾವು ತೋರಿಸಲಿಲ್ಲ. ಅಲ್ಹಮ್ದುಲಿಲ್ಲಾ, ಇಷ್ಟು ಜನರ ಪ್ರಯತ್ನದ ಫಲ ಹಾಗೂ ನಿಮ್ಮೆಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದರಿಂದ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಾವು ದೂಷಣೆ ಮಾಡೋದಲ್ಲ, ನಾವು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ನಿಮಗೆ ಯಾವ ಶಿಕ್ಷೆ ಕೊಡಲಿಕ್ಕೂ ಬಂದವರಲ್ಲ. ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿದೆ ಅಂತೇಳಿ ನಮಗೆ ಗೊತ್ತಾಗುವಾಗ ಲೇಟ್ ಆಯಿತು. ಅದನ್ನೇ ಶಿವಸುಂದರ್ ಅವರು ಹೇಳಿದರು, ನೀವು 3 ವರ್ಷ ಕಳೆದು ಲೇಟ್ ಆಗೋಯ್ತು ನೀವು ಕೇಳೋದನ್ನಂತೇಳಿ.